ಕಿಚ್ಚ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೀಘ್ರದಲ್ಲೇ ಆರಂಭ ಆಗಲಿದ್ದು ವೀಕ್ಷಕರಲ್ಲಿ ಭಾರಿ ನಿರೀಕ್ಷೆಯನ್ನ ಹೆಚ್ಚಿಸಿದೆ. ಈ ಬಾರಿ ಬಿಗ್ ಬಾಸ್ ಮನೆಯ ಬದಲಾವಣೆ ಆಗಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ಹಾಗಿದ್ರೆ ಮನೆ ಹೇಗಿರಲಿದೆ, ಎಲ್ಲಿಗೆ ಶಿಫ್ಟ್ ಆಗ್ತಾ ಇದೆ, ಮನೆಯ ವಿನ್ಯಾಸ ಯಾವ ರೀತಿಯಾಗಿರತ್ತೆ, ಈ ಹಿಂದೆ ಕುಂಬಳಗೂಡು ಸಮೀಪ ಇದ್ದಂತ ಬಿಗ್ ಬಾಸ್ ಮನೆ ಈಗ ಮತ್ತೆ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಹೌದು, ಬಿಗ್ ಬಾಸ್ ಅಂದ್ರೇನೆ ಹಾಗೆ, ಪ್ರತಿಯೊಂದಕ್ಕೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ಯಾರು ಸ್ಪರ್ಧಿಗಳು ಬರ್ತಾರೆ, ಬಿಗ್ ಬಾಸ್ ಮನೆ ಹೇಗಿರುತ್ತೆ, ಈ ಬಾರಿಯ ವಿನ್ಯಾಸ ಯಾವ ರೀತಿ ಆಗಿರುತ್ತೆ ಅಂತ. ಯಾಕಂದ್ರೆ ಕಳೆದ ಬಾರಿ ಮನೆಯ ವಿನ್ಯಾಸದ ಬಗ್ಗೆ ಒಂದಷ್ಟು ಗೊಂದಲಗಳಿದ್ವು. ಹುಡುಗರಿಗೆ ಬೇರೆ, ಹುಡುಗಿಯರಿಗೆ ಬೇರೆ ಅಂತ ಇರಬೇಕಾಗಿತ್ತು. ರಾಕ್ಷಸರು ಮತ್ತು ದೇವರು ಅಂತ ಹೇಳಿ ಅದೇನೇನು ಎಡವಟ್ಟುಗಳಾಗಿ ಕೊನೆಗೆ ಅದು ಕೇಸ್ ಕೂಡ ಆಗಿತ್ತು. ಹಾಗಾಗಿ ಈ ಬಾರಿ ಬಹಳ ಎಚ್ಚರಿಕೆಯಿಂದ ಬಿಗ್ ಬಾಸ್ ಮನೆಯನ್ನ ಡಿಸೈನ್ ಮಾಡಲಾಗಿದೆ ಮತ್ತು ಐಷಾರಾಮಿಯಾಗಿ ಕೂಡ ಬಿಗ್ ಬಾಸ್ ಮನೆ ಇರಲಿದೆ. ಹಾಗಿದ್ರೆ ಈ ಬಾರಿಯ ವಿಶೇಷತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನ ಮೊದಲ 2 ಸೀಸನ್ಗಳು ಪುಣೆಯ ಲೋನಾವಾಲಾದಲ್ಲಿ ನಡೆಸಲಾಯಿತು. 3ನೇ ಸೀಸನ್ನಿಂದ ಬೆಂಗಳೂರಿನಲ್ಲೇ ಬಿಗ್ ಬಾಸ್ ಮನೆ ನಿರ್ಮಾಣ ಮಾಡಲಾಯಿತು. ಆರಂಭದಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಬಿಗ್ ಬಾಸ್ ಮನೆಯನ್ನ ವಿನ್ಯಾಸ ಮಾಡಲಾಗಿತ್ತು. ಆಗ ಮನೆಗಳು ಬಹಳ ಲಕ್ಸುರಿ ಆಗಿರ್ತಿತ್ತು. ಬಿಗ್ ಬಾಸ್ನಲ್ಲಿರುವಂಥ ಪ್ರತಿಯೊಂದು ಸೋಫಾ, ಅಡುಗೆ ಮನೆ, ದೇವರ ಕೋಣೆ, ಬೆಡ್ರೂಮು, ಹಾಗೆಯೇ ಲಿವಿಂಗ್ ಏರಿಯಾ, ಜೊತೆಗೆ ಸ್ವಿಮ್ಮಿಂಗ್ ಪೂಲು, ಗಾರ್ಡನಿಂಗ್ ಏರಿಯಾ ಪ್ರತಿಯೊಂದನ್ನು ಕೂಡ ಸಿಕ್ಕಾಪಟ್ಟೆ ಐಷಾರಾಮಿ ಆಗಿರ್ತಿತ್ತು. ಅಲ್ಲಿ ಹಾಕುವಂಥ ಪ್ರತಿಯೊಂದು ಸೋಫಾ ಕೂಡ ತುಂಬಾನೇ ಅಟ್ರಾಕ್ಟಿವ್ ಆಗಿ ಇರುವಂತೆಯೇ ಆ ತಂಡ ನೋಡ್ಕೊಳ್ತಾ ಇತ್ತು. ಹಾಗಾಗಿ ಅಲ್ಲಿಂದ ಆಚೆಗೆ ಬಿಗ್ ಬಾಸ್ ಮನೆಯ ವಿನ್ಯಾಸದ ಬಗ್ಗೆಯೇ ಒಂದು ಟೀಮ್ ವರ್ಕ್ ಮಾಡ್ತಾ ಇತ್ತು. ಈ ಬಾರಿ ಕಾನ್ಸೆಪ್ಟಿಗೆ ತಕ್ಕಂತೆ ಬಿಗ್ ಬಾಸ್ ಮನೆ ಇರಬೇಕು ಅಂತ ಆ ಟೀಮ್ ಡಿಸೈನ್ ಮಾಡ್ತಾ ಇತ್ತು. ಅದೇ ರೀತಿಯಾಗಿ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 3 ಇಂದ ಬಿಗ್ ಬಾಸ್ ಕನ್ನಡ 9ರವರೆಗೆ ಶೋಗಳು ಹಾಗೂ ಬಿಗ್ ಬಾಸ್ ಕನ್ನಡ OTT ಸೀಸನ್ 1 ಕೂಡ ಇನೋವೇಟಿವ್ ಫಿಲಮ್ ಸಿಟಿಯಲ್ಲೇ ನಡೆದಿತ್ತು. ಆ ಬಳಿಕ ಸ್ವಲ್ಪ ಬದಲಾವಣೆ ಇರಬೇಕು, ಒಂದಷ್ಟು ಚೇಂಜಸ್ ಅನ್ನ ಮಾಡಬೇಕು ಅನ್ನೋದನ್ನ ನಿರ್ಧರಿಸಲಾಗಿತ್ತು. ಬಿಗ್ ಬಾಸ್ನಲ್ಲಿ TRP ಕಡಿಮೆ ಆದಾಗ ಪ್ರತಿ ಒಂದನ್ನು ಕೂಡ ಬದಲು ಮಾಡಲಾಗಿತ್ತು. ಅದೇ ರೀತಿಯಾಗಿ ಮನೆಯ ಜಾಗವನ್ನ, ಮನೆಯ ವಿನ್ಯಾಸವನ್ನ ಕೂಡ ಬದಲು ಮಾಡಲಾಗಿತ್ತು. ಹಾಗಾಗಿ ಕಳೆದ 10, 11 ಈ ಸೀಸನ್ಗಳನ್ನ ಮನೆಯ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಇರಬೇಕು ಅಂತ ಲೊಕೇಶನನ್ನೇ ಶಿಫ್ಟ್ ಮಾಡಲಾಯಿತು. ಅದು ತಾವರೆಕೆರೆ ಹಾಗೂ ದೊಡ್ಡ ಆಲದ ಮರದ ಮಧ್ಯೆ ಇರುವಂಥ ಪ್ರದೇಶದಲ್ಲಿ ಬೃಹತ್ ಮನೆಯನ್ನು ನಿರ್ಮಿಸಲಾಗಿತ್ತು. ಮನೆಯ ಇಂಟೀರಿಯರ್ಸ್ ಹಾಗೂ ಡೆಕೋರೇಷನ್ ಅಲ್ಲಿ ಭಾರಿ ಬದಲಾವಣೆಯನ್ನು ಮಾಡಲಾಗಿತ್ತು. ಅಲ್ಲಿಯೂ ಒಂದಷ್ಟು ಸೀಸನ್ಗಳನ್ನು ನಡೆಸಲಾಯಿತು. ಆದರೆ ಇಲ್ಲಿ ಜಾಗದ ಜಗಳ, ಅದನ್ನು ಲೀಸಿಗೆ ತೆಗೆದುಕೊಂಡಿದ್ದು, ರೆಂಟಲ್ ತೆಗೆದುಕೊಂಡಿದ್ದು, ಅಥವಾ ದುಡ್ಡೇ ಕಟ್ಟಿಲ್ಲ, ಅದು ಸ್ವಂತದ್ದು, ಇನ್ನೊಂದು ಮತ್ತೊಂದು ಅನ್ನುವಂಥ ಕಾಂಟ್ರವರ್ಸಿ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಜೊತೆಗೆ ಅದು ನಮ್ಮ ಜಾಗ, ಇಲ್ಲಿ ಮಾಡಲೇಬಾರ್ದು ಅಂತ ಅಲ್ಲಿನ ಕೆಲವೊಂದಷ್ಟು ಜನಗಳು ಜಗಳ ಕೂಡ ಮಾಡಿದ್ರು, ಹೋರಾಟ ಕೂಡ ಮಾಡಿದ್ರು. ಒಂದಷ್ಟು ಆ ಜಾಗದ ಸಂಬಂಧ ಚರ್ಚೆಗಳು ಆಗಿದ್ವು ಅನ್ನೋದು ಕೂಡ ಈ ಹಿಂದೆ ನಾವು ನೋಡಿದ್ವಿ. ಸೊ ಇದೀಗ ಯಾವುದೇ ಕಿರಿಕಿರಿ ಬೇಡ, ಯಾವುದೇ ಸಮಸ್ಯೆ ಬೇಡ ಅನ್ನುವಂಥ ಕಾರಣಕ್ಕೆ ಬೇರೆ ಕಡೆಗೆ ಸ್ಥಳಾಂತರವನ್ನು ಮಾಡಲಾಗಿದೆ. ಬಿಗ್ ಬಾಸ್ ಕನ್ನಡ 12 ಈ ಶೋ ಅನ್ನ ಈ ಬಾರಿ ಸೆಪ್ಟೆಂಬರ್ ಕೊನೆಯ ವಾರದಿಂದ ಆರಂಭಿಸಲಾಗ್ತಿದೆ ಅನ್ನುವಂಥ ಚರ್ಚೆಗಳ ನಡುವೆ ಸುದೀಪ್ ಕೂಡ ಹಿಂದೊಮ್ಮೆ ಸೆಪ್ಟೆಂಬರ್ನಲ್ಲಿ ಬಿಗ್ ಬಾಸ್ ಆರಂಭವಾಗುವ ಬಗ್ಗೆ ಸಣ್ಣ ಹಿಂಟನ್ನು ಕೊಟ್ಟಿದ್ರು. ಇದೀಗ ಮನೆಯ ಡಿಸೈನ್ ಅನ್ನು ಮಾಡಬೇಕಾಗಿರುವಂಥ ಕಾರಣಕ್ಕಾಗಿ ಈ ಬಾರಿ ಮನೆಯ ಡಿಸೈನ್ ಸೀಸನ್ 12 ಆಗಿರೋದ್ರಿಂದ ಮತ್ತು ಕಿಚ್ಚ ಸುದೀಪ್ ಮಾಡಲ್ಲ ಅಂತ ಹೇಳಿ ಮತ್ತೊಮ್ಮೆ ವಾಪಸ್ ಬಂದು ಬಿಗ್ ಬಾಸ್ ಅನ್ನ ಮಾಡ್ತೀನಿ ಅಂತ ಒಪ್ಕೊಂಡಿರುವಂಥ ಕಾರಣಕ್ಕಾಗಿ ತುಂಬಾನೇ ಲಕ್ಸುರಿಯಾಗಿ ಬಿಗ್ ಬಾಸ್ ಥೀಮನ್ನು ಮಾಡಬೇಕು ಅಂತ ತೀರ್ಮಾನಿಸಿದ್ದಾರೆ. ಮನೆಯೂ ಚೆನ್ನಾಗಿರಬೇಕು, ಹಾಗೆಯೇ ಬಿಗ್ ಬಾಸ್ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ನಿಂತ್ಕೊಂಡು ಮಾತನಾಡುವಂಥ ವೇದಿಕೆ ಕೂಡ ಚೆನ್ನಾಗಿರಬೇಕು ಅನ್ನುವಂಥ ಕಾರಣಕ್ಕಾಗಿ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತ ಈ ಬಾರಿ ಈ ಹಿಂದಿನ ಸೀಸನ್ಗಳು ನಡೆದಿದ್ದಂಥ ಇನೋವೇಟಿವ್ ಫಿಲಮ್ ಸಿಟಿಯಲ್ಲಿಯೇ ಥೀಮ್ ಅನ್ನ ರೆಡಿ ಮಾಡಿಕೊಳ್ಳಲಾಗಿದೆ. ಇನೋವೇಟಿವ್ ಫಿಲಮ್ ಸಿಟಿಯಲ್ಲೇ ಬಹಳ ದೊಡ್ಡದಾಗಿ ತುಂಬಾನೇ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಈ ಬಾರಿ ಹೈಫೈ, ಲಕ್ಸುರಿ ಎಲ್ಲವೂ ಕೂಡ ಇರಲಿದೆ. ಹಾಗಾಗಿ ಈ ಬಾರಿ ಸ್ಪರ್ಧಿಗಳಿಗೆ ಸಿಕ್ಕಾಬಟ್ಟೆ ಮಜಾ ಅಂತೂ ಇರುತ್ತೆ. ಕಳೆದ ಬಾರಿಗಳ ಸೀಸನ್ಗಳಲ್ಲೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಾಗ ಸ್ಪರ್ಧಿಗಳು ನೀವು ಏನನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದಾಗ ನಾವು ಮಿಸ್ ಮಾಡ್ಕೊಳ್ಳೋದೆ ಮನೆಯನ್ನ ಅಂತ ಹೇಳಿದ್ರು. ಯಾಕಂದ್ರೆ ಮನೆ ಅಷ್ಟು ಚೆನ್ನಾಗಿ ಇರ್ತಿತ್ತು. ಇನ್ನು ಈ ಬಾರಿ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು,
ಹೋಗಬೇಕು ಅನ್ನುವಂಥ ಪ್ಲಾನ್ ಇರೋದ್ರಿಂದ ಇನ್ನಷ್ಟು ಲಕ್ಸುರಿ ಆಗಿ ಇನ್ನಷ್ಟು ಚೆನ್ನಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಸ್ಪರ್ಧಿಗಳು ಮನೆಗೆ ಹೋಗಬೇಕಾದ್ರೆ ಬಿಗ್ ಬಾಸ್ ಮನೆಯನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾರೆ ಅನ್ನೋದಂತೂ ಗ್ಯಾರಂಟಿ. ಇನ್ನು ಬಿಗ್ ಬಾಸ್ ವೇದಿಕೆಯ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಸುದೀಪ್ ಅವರು ಯಾವಾಗಲೂ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಈ ಬಾರಿ ಯಾಕಾದ್ರೂ ಅವರಿಗೆ ಕುತ್ಕೊಂಡು ಮಾತಾಡಿಸಬಾರ್ದು, ಒಂದಷ್ಟು ವ್ಯವಸ್ಥೆಗಳನ್ನ ಯಾಕೆ ಮಾಡ್ಕೊಡ್ಬಾರ್ದು, ಪ್ರತಿ ಬಾರಿಯೂ ಸುದೀಪ್ ಅವರು 2 ತಾಸು 3 ತಾಸು ನಿಂತ್ಕೊಂಡು ಮಾತಾಡ್ತಾರೆ ಅಂತ ಹೇಳಲಾಗಿತ್ತು. ಬಟ್ ಅದಕ್ಕೆ ಅಂತ ವ್ಯವಸ್ಥೆಯನ್ನ ಮಾಡಿ ವಿಶೇಷವಾದಂಥ ಡಿಸೈನ್ ಚೇರನ್ನ ಮಾಡಿದ್ರು ಕೂಡ ಕಿಚ್ಚ ಸುದೀಪ್ ಅವರು ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ವಂತೆ. ನನಗೆ ಅದೇನೋ ನಿಂತ್ಕೊಂಡು ಮಾತಾಡಿದ್ರೇನೆ ಸರಿ, ಮುಂದೆ ಇರೋವರಿಗೆ ಗೌರವ ಕೊಡಬೇಕು, ಕೋಟ್ಯಾಂತರ ವೀಕ್ಷಕರು ನಮ್ಮನ್ನ ಶನಿವಾರ ಭಾನುವಾರ ನೋಡ್ತಾ ಇರ್ತಾರೆ, ಅವ್ರ ಮುಂದೆ ನಾನು ಕೂತ್ಕೊಂಡು ಮಾತಾಡುವಂಥದ್ದು ಅಷ್ಟು ಸಮಂಜಸ ಅಂತ ನನಗೆ ಅನ್ಸೋದಿಲ್ಲ, ನನಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ನಾನು ನಿಂತ್ಕೊಂಡೆ ಮಾತಾಡ್ತೀನಿ ಅಂತ ಹೇಳಿರೋದ್ರಿಂದ ವೇದಿಕೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದ್ರೂ ಕೂಡ ಕೂತ್ಕೊಂಡು ಮಾತಾಡೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಇನ್ನು ಬಿಗ್ ಬಾಸ್ ಟೀಮಿಗೆ ಇಲ್ಲ. ಸುದೀಪ್ ಅವರನ್ನ ಮನವೊಲಿಸುವಂಥ ಪ್ರಯತ್ನವನ್ನ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಒಟ್ನಲ್ಲಿ ಕಿಚ್ಚ ಸುದೀಪ್ ಅವರ ಬಿಗ್ ಬಾಸ್ ಸೀಸನ್ 12 ಅದ್ದೂರಿಯಾಗಿ ಮೂಡಿ ಬರೋದಕ್ಕೆ ಅಂತ ಇಡೀ ಟೀಮ್ ಸಕಲ ರೀತಿಯಾದಂಥ ತಯಾರಿಯನ್ನ ಮಾಡಿಕೊಂಡು ತುದಿಗಾಲ್ನಲ್ಲಿ ನಿಂತಿದೆ. ಇನ್ನು ಸ್ಪರ್ಧಿಗಳು ಒಳಗೆ ಹೋಗೋದೊಂದೇ ಬಾಕಿ, ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಬಿಗ್ ಬಾಸ್ ಪ್ರಸಾರ ಆಗೋದೊಂದೇ ಬಾಕಿ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.